ಮನಸ್ಸೇ ನಿನ್ನದು ಮರೆಯೋ ಮಾತೆಲ್ಲಿದೆ 9ನೇ ಸಂಚಿಕೆ. ಸೂರ್ಯನ ಕೊರಳಿಗೆ ಕೈ ಹಾಕಿ ಅವನನ್ನ ಎಚ್ಚರಿಸಿ ಇವಳೇನ ಅವಳು ಎಂದ ಅನಿಕೇತ್. ಸೂರ್ಯ ತಲೆ ಆಡಿಸಿದ. ಚೆನ್ನಾಗಿದ್ದಾಳೆ. ನೀನು ಉರಿಯೋ ದೀಪ, ಅವಳು ತಂಪಾದ ಬೆಳ್ದಿಂಗ್ಳು. ಜೋಡಿ ಸರಿ ಹೋಗುತ್ತೆ, ಬಿಡಬೇಡ ಎಂದ. ಸೂರ್ಯನಿಗೆ ಇಷ್ಟು ಸಾಕಿತ್ತು. ನೋಡಿ ಇವತ್ತು ಅವಳನ್ನು ಹೇಗೆ ಕಾಡಿಸ್ತೀನಿ ಅಂತ. ಇವತ್ತಿನ ದಿನ ಅವಳಿಗೆ ಯಾವತ್ತೂ ಮರಿಬಾರ್ದು. ಇಷ್ಟು ಚಂದ ಕಂಡ್ರೆ ಹೆಂಗೋ ಅನಿ, ನನಗೆ ಕಷ್ಟ ಆಗಲ್ವಾ ನೋಡಿಲಿ ಎಂದು ತನ್ನೆದೆಯ ಮೇಲೆ ಅನಿ ಕೈ ಇಟ್ಟುಕೊಂಡ. ಅವನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಒಂದೊಂದೇ ಕಾರ್ಯಕ್ರಮಗಳು ಶುರುವಾದವು. ಮೊದಲಿಗೆ ಕಾಲೇಜಿನ ಪ್ರಿನ್ಸಿಪಲ್ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತ ಕೋರಿ ಭಾಷಣವನ್ನು ಮಾಡಿದರೆ, ಕಾಮರ್ಸ್ ಡಿಪಾರ್ಟ್ಮೆಂಟ್ನ HOD ಕಟ್ಟಿಮನಿ ಸರ್, ನಿಮ್ಮ ಯಾವ ನಡವಳಿಕೆಗಳು ಕಾಲೇಜಿನ ಗೌರವಕ್ಕೆ ಧಕ್ಕೆ ಬರದೇ ಇರೋ ಥರ ನಡೆದುಕೊಳ್ಬೇಕು ಎಂದು ಬುದ್ಧಿಮಾತು ಹೇಳಿ ಸೂರ್ಯನಿಗೆ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸಿದರು. ಸೂರ್ಯನ ಹೆಸರು ಕೇಳುತ್ತಿದ್ದಂತೆ ಮಧು ಅಲರ್ಟ್ ಆಗಿಬಿಟ್ಲು. ದೇವ್ರೆ, ಇವನ್ ಬೇರೆ ಇದಾನಲ್ಲ, ಇವತ್ತೇನು ಕಿತಾಪತಿ ಮಾಡ್ತಾನೋ ಎಂದು ಮನಸ್ಸಲ್ಲೇ ಅಂದುಕೊಳ್ಳುತ್ತಿರುವಷ್ಟರಲ್ಲಿ ಹಿಂದೆಯಿಂದ ಒಂದು ಧ್ವನಿ, ಸರ್ ಬೇಗ ಮುಗಿಸಿ ಸರ್ ಎಂದು ಬಂತು. ಆಯ್ತಪ್ಪ, ನನಗೂ ಅರ್ಥ ಆಗುತ್ತೆ, ನೀವೆಲ್ಲ ನಿಮ್ಮ ಪ್ರೋಗ್ರಾಮ್ಗೆ ಕಾಯ್ತಾ ಇದ್ದೀರಿ ಅಂತ. ನಾವಿನ್ನೂ ಹೊರಡ್ತೀವಿ. ಸೂರ್ಯ, ನೀನು ಕಂಟಿನ್ಯೂ ಮಾಡು ಎಂದು ಹೇಳಿ ಎಲ್ಲರಿಗೂ ಮತ್ತೊಂದು ಸಾರಿ ವಿಶ್ ಮಾಡಿ ಇಬ್ಬರೂ ಹೊರಟರು. ಈಗ BCom ಮೊದಲನೇ ತರಗತಿಯಲ್ಲಿನ ವಿದ್ಯಾರ್ಥಿಗಳು ಬಂದು ತಮ್ಮ ಪರಿಚಯ ಮಾಡಿಕೊಳ್ಬೇಕು. ಹಾಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಭಾಗವಹಿಸಲು ಹೆಸರು ಕೊಟ್ಟವರು ತಮ್ಮ ಕಾರ್ಯಕ್ರಮವನ್ನು ಪ್ರದರ್ಶನ ಮಾಡಬೇಕು ಎಂದು ಹೇಳಿದಾಗ ಒಬ್ಬೊಬ್ಬರಾಗಿ ಬಂದು ತಮ್ಮ ಹೆಸರು ಹೇಳಿ ತಮ್ಮ ಪರಿಚಯ ಮಾಡಿಕೊಂಡು ಹಾಡುವವರು ಹಾಡು, ಕುಣಿಯುವವರು ನೃತ್ಯವನ್ನು ಮಾಡಿ ಹೊರಡುತ್ತಿದ್ದರು. ಸೂರ್ಯ ಯಾವುದೋ ಕೆಲಸಕ್ಕೆ ಸ್ಟಾಫ್ ರೂಮ್ ಕಡೆ ಹೊರಟವನು, ಹಾಯ್, ಮೈ ನೇಮ್ ಈಸ್ ಮಧು ಎನ್ನುವ ಧ್ವನಿ ಕೇಳಿದೊಡನೆಯೇ ನಿಂತಲ್ಲೇ ನಿಂತು ಬಿಟ್ಟನು. ಸ್ಟೇಜ್ ಮೇಲೆ ಮುಂಗುರುಳು ಸರಿಸುತ್ತಾ ನಿಂತವಳನ್ನು ನೋಡುತ್ತಿದ್ದ ಸೂರ್ಯನ ಕಣ್ಣುಗಳಿಗೆ ಅಂದು ಹಬ್ಬವೇ. ಅರಳಿರುವ ಹೂವಿನಲ್ಲಿ ನಿನ್ನ ನೋಟವ, ಹರಿಯುತ್ತಿಹ ನೀರಿನಲ್ಲಿ ನಿನ್ನ ಓಟವ, ಇಂಪಾದ ಗಾನದಲ್ಲಿ ನಿನ್ನ ಮೊಗದ ಭಾವವ, ಮಳೆ ಬಿಲ್ಲ ಬಣ್ಣದಲ್ಲಿ ನಿನ್ನ ಅಂದವ, ನವಿಲಾಡು ನಾಟ್ಯದಲ್ಲಿ ನಿನ್ನ ಚಂದವ, ತಂಪಾದ ಗಾಳಿಯಲ್ಲಿ ನೀನಾಡೋ ಆಟವ, ದಿನವೆಲ್ಲ ನಾ ಕಂಡು ಬೆರಗಾದೆ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆಯಲ್ಲಿರುವೆ, ಭುವಿಯಲ್ಲೋ ಬಾನಲ್ಲೋ ಇನ್ನೆಲ್ಲೋ ನಾ ಕಾಣೆ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆ ಎಲ್ಲಿರುವೆ. ಮಧು ಸ್ಟೇಜಿನ ಮೇಲೆ ಕಣ್ಣು ಮುಚ್ಚಿ ಹಾಡುತ್ತಿದ್ದರೆ ಇವನಿಲ್ಲಿ ಬಾಗಿಲಿಗೆ ಒರಗಿ ತನ್ನೆರಡು ಕೈಗಳನ್ನು ಕಟ್ಟಿ ಕಣ್ಣು ಮುಚ್ಚಿ ಮಂತ್ರಮುಗ್ಧನಾಗಿ ಕೇಳುತ್ತಿದ್ದ. ಹಾಡಿನಲ್ಲಿನ ಪ್ರತಿಯೊಂದು ಸಾಲು ತನಗಾಗಿಯೇ ಹಾಡುತ್ತಿರುವಂತೆ ಅನ್ನಿಸಿ ಅವಳ ಮೇಲೆ ವಿಪರೀತವಾಗಿ ಮುದ್ದುಕ್ಕಿ ಬಂದಿತು. ಹಾಡಿನಲ್ಲೇ ಮುಳುಗಿ ಹೋಗಿರುವ ಸೂರ್ಯನನ್ನ ಅಲ್ಲಿರುವ ವಿದ್ಯಾರ್ಥಿಗಳ ಜೋರಾದ ಚಪ್ಪಾಳೆ ಎಚ್ಚರಿಸಿತು. ಎಷ್ಟು ಚಂದ ಆಡ್ತೀಯೇ ಮಧು, ನಿನ್ನ ಹೆಸರಿನ ಸಿಹಿಯನ್ನೆಲ್ಲ ನಿನ್ನ ಧ್ವನಿಗೆ ತುಂಬಿದ್ದನ್ನು ನೋಡು ಆ ದೇವರು. ಇಷ್ಟು ಜನ ಹುಡುಗಿರಿದ್ರು ಯಾಕೋ ನೀನೇ ತುಂಬ ಇಷ್ಟ ಆಗ್ತಿದ್ಯಾ. ನಿನ್ನ ಇವತ್ತು ಕಾಡಿಸ್ಬೇಕು ಅಂತ ನಾನು ಅಂದ್ಕೊಂಡ್ರೆ ನೀನು ಇಷ್ಟು ಚಂದ ಹಾಡಿ ನನಗೆ ಶಾಕ್ ಕೊಟ್ಬಿಟ್ಟೆ. ಈ ತಪ್ಪಿಗೆ ನಿಂಗೆ ಶಿಕ್ಷೆ ಇದೆ, ಇರು ಮಾಡ್ತೀನಿ, ಪ್ರೋಗ್ರಾಮ್ ಮುಗಿಲಿ ಎಂದು ತನ್ನ ಮನಸ್ಸಿನಲ್ಲೇ ಹೇಳಿಕೊಳ್ಳುತ್ತಾ, ನಿಂಗಿವತ್ತು ಓನರ್ ಸಿಕ್ಬಿಟ್ಲು ಕಣೋ ಸೂರ್ಯ ಎಂದು ತನ್ನ ಹೃದಯವನ್ನು ಸವರಿಕೊಳ್ಳುತ್ತಾ ನಿಂತವನನ್ನು ದೂರದಿಂದಲೇ ನೋಡುತ್ತಿದ್ದ ಅನಿಕೇತ್ ಅದೇ ಆಡಿಟೋರಿಯಂನಲ್ಲಿದ್ದರೂ ಸೂರ್ಯನಿಗೆ ಕಾಲ್ ಮಾಡಿ, ಸರ್ ತಮ್ಮ ಇಮ್ಯಾಜಿನೇಷನ್ ಮುಗ್ದಿದ್ರೆ ಸ್ವಲ್ಪ ಇಲ್ಲಿ ಬರ್ತೀರಾ ಎಂದು ಕಾಲ್ ಕಟ್ ಮಾಡಿದ. ಸೂರ್ಯ ಪೆಕ್ರಾಗಿ ನಗುತ್ತಾ ಅನಿಕೇತ್ ಹತ್ರ ಹೋಗುತ್ತಿರುವಾಗ ಮಧು ಎಲ್ಲರಿಗೂ ಥ್ಯಾಂಕ್ ಯು ಹೇಳಿ ತನ್ನ ಉದ್ದನೆಯ ಗಾಗ್ರವನ್ನು ಸ್ವಲ್ಪವೇ ಎತ್ತಿಕೊಂಡು ಸ್ಟೇಜ್ನಿಂದ ಆಕಾಶ್ ಕಡೆ ನೋಡುತ್ತಾ ಮೆಟ್ಟಲು ಇಳಿಯುತ್ತಿದ್ದವಳು ಸೂರ್ಯನಿಗೆ ಡಿಕ್ಕಿ ಹೊಡೆದು ಬಿಟ್ಟಳು. ನಾನು ಬಾಗಿಲ ಹತ್ರನೇ ನಿಂತಿದ್ದೆ,
ನೀನು ನೋಡಿದರೆ ಎಲ್ಲಿರುವೆ ಅಂತ ಎಲ್ಲೆಲ್ಲೋ ಹುಡುಕ್ತಾ ಇದ್ದರೆ ಹೀಗೆ ಎಲ್ರಿಗೂ ಡಿಕ್ಕಿ ಹೊಡಿಬೇಕಾಗುತ್ತೆ. ಜಾಸ್ತಿ ಓಡಾಡದೆ ಒಳ್ಳೆ ಹುಡುಗಿ ಥರ ಒಂದು ಕಡೆ ಕೂತ್ಕೊಂಡಿದ್ರೆ ಸರಿ, ಇಲ್ಲ ಅಂದರೆ ಎತ್ತು ಹಾಕೊಂಡು ಹೋಗ್ಬಿಡ್ತೀನಿ, ಹುಷಾರ್ ಎಂದು ಹೇಳಿ ಅಲ್ಲಿ ನಿಲ್ಲದೆ ಹೊರಟು ಬಿಟ್ಟನು. ಇದ್ಯಾವುದೋ ಮೆಂಟಲ್ ಕೇಸ್ ಅನಿಸುತ್ತೆ, ಇಡೀ ಕಾಲೇಜೆಲ್ಲ ಇವನನ್ನ ಜೆಂಟ್ಲ್ಮ್ಯಾನ್ ಅನ್ನೋದು ಎಂದುಕೊಳ್ಳುತ್ತಾ ಮಧು ಮುಂದೆ ಹೋಗುತ್ತಿದ್ದರೆ ಹಿಂದೆಯಿಂದ ಬಂದ ಸೂರ್ಯ, ನಾನು ಜೆಂಟ್ಲ್ಮ್ಯಾನೇ ಕಣೆ, ಅದ್ಯಾಕೋ ನೀನು ನೋಡಿ ಹಿಂಗೆ ಆಡ್ತಿದ್ದೀನಿ, ನನಗೂ ಗೊತ್ತಾಗ್ತಿಲ್ಲ, ನನ್ನ ಹಾಳು ಮಾಡಿಬಿಟ್ಟಿಯಲ್ಲೇ ಬೆದ್ರು ಬೊಂಬೆ ಎಂದ. ರೀ ಮಿಸ್ಟರ್ ಎಂದು ಮಧು ಸೂರ್ಯನಿಗೆ ತನ್ನ ಕೈ ಬೆರಳು ತೋರಿಸಿ ಮಾತು ಮುಂದುವರಿಸಬೇಕು ಅನ್ನುವಷ್ಟರಲ್ಲಿ, ಚುಪ್ ಎಂದು ಸೂರ್ಯ ತನ್ನ ಬೆರಳನ್ನು ತೋರಿಸಿ, ಒಳ್ಳೆ ಹುಡುಗಿ ಥರ ಒಂದು ಕಡೆ ಸುಮ್ಮನೆ ಕೂತ್ಕೋ ಅಂತ ಹೇಳ್ತೆ ತಾನೆ, ರೈಟ್ ಎಂದು ಕುರ್ಚಿಗಳ ಕಡೆ ಕೈ ಮಾಡಿ ತೋರಿಸಿದ. ನೆಲಕ್ಕೆ ಕಾಲಪ್ಪಳಿಸಿ, ಮಗನೇ ಮಾಡ್ತೀನಿ ಇರು ನಿನಗೆ ಎಂದುಕೊಳ್ಳುತ್ತಾ ಮಧು ಆಕರ್ಷ್ನ ಹತ್ತಿರ ಹೋಗಿ ಕುಳಿತುಕೊಂಡ್ಳು. ನಡೆದ ವಿಷಯ ಅವನಿಗೆ ಹೇಳಬೇಕು ಅನ್ನೋಷ್ಟರಲ್ಲಿ ಪ್ರೀತಿ ಆಕರ್ಷ್ಗೆ ಕಾಲ್ ಮಾಡಿ ಕಾಲೇಜ್ ಪಕ್ಕ ಇರೋ ಪಾರ್ಕ್ಗೆ ಬರಲು ಹಾಗೂ ಮಧುವನ್ನು ಜೊತೆ ಕರೆತರಲು ಹೇಳಿದ್ಲು. ಆಕರ್ಷ್ ಮತ್ತು ಮಧು ಇಬ್ರು ಆಡಿಟೋರಿಯಂನಿಂದ ಹೊರ ಹೋಗುವುದನ್ನು ಸೂರ್ಯ ನೋಡಿಬಿಟ್ಟ. ಛೇ, ಇವನು ಬೇರೆ ಇದ್ದಾನೆ ನಮ್ಮಿಬ್ರ ಮಧ್ಯೆ, ಅದೇನು ಕತೆನೋ ಇವನದು, ಇವತ್ತು ನೋಡೇ ಬಿಡ್ತೀನಿ. ಅನಿ ನೀನು ಕಂಟಿನ್ಯೂ ಮಾಡೋ ಪ್ಲೀಸ್ ಎಂದು ಹೇಳಿ ಅಲ್ಲಿ ನಿಲ್ಲದೆ ತನ್ನ ಬೈಕ್ನಲ್ಲಿ ಅವರನ್ನೇ ಫಾಲೋ ಮಾಡುತ್ತಾ ಬಂದ. ಇಬ್ಬರು ಪಕ್ಕದಲ್ಲೇ ಇರೋ ಪಾರ್ಕ್ಗೆ ಹೋದಾಗ, ಛೇ ಬೈಕ್ ಬೇಡವಾಗಿತ್ತು, ಇದನ್ನು ಪಾರ್ಕ್ ಬೇರೆ ಮಾಡಬೇಕು ಎಂದುಕೊಳ್ಳುತ್ತಾ ಪಾರ್ಕಿಂಗ್ ಪ್ಲೇಸ್ಗೆ ಹೋಗಿ ಬೈಕ್ ಪಾರ್ಕ್ ಮಾಡಿ ಒಳ ಬರುವಷ್ಟರಲ್ಲಿ ಇಬ್ಬರೂ ಕಾಣಿಸ್ಲಿಲ್ಲ. ಛೇ ನನಗೇನಾಗಿದೆ, ಇವ್ರನ್ನ ಫಾಲೋ ಮಾಡ್ಕೊಂಡು ಬರಬಾರ್ದಿತ್ತು, ನಾನು ಯಾಕೆ ಇಷ್ಟೊಂದು ಸಿಲ್ಲಿಯಾಗಿ ಆಡ್ತಿದ್ದೀನಿ, ಸುಮ್ಮನೆ ಹೋಗ್ಬಿಡೋಣ ಎಂದು ಹಿಂದಿರುಗುವಾಗ ದೂರದಲ್ಲಿ ಮಧು ಕಂಡ್ಲು. ಹೋಗೋದೋ ಬೇಡವೋ ಎಂದುಕೊಳ್ಳುತ್ತಾ ಇದೊಂದು ಸಾರಿ ನೋಡೋಣ, ಅವರಿಬ್ರು ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ರೆ ಅವ್ರ ಮಧ್ಯೆ ಹೋಗೋದು ಬೇಡ, ಇಲ್ದಿರೋ ಆಸೆಗಳನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದು ಬೇಡವೆಂದುಕೊಂಡು ಅವಳಿದ್ದ ಕಡೆ ಹೊರಟ. ಅಲ್ಲಿ ಮಧು ಒಬ್ಳೇ ಕಾಣಿಸಿದ್ಲು. ಅರೆ ಒಬ್ಳೇ ಇದ್ದಾಳೆ, ಅವನೆಲ್ಲಿ ಎಂದುಕೊಳ್ಳುತ್ತಾ ಅವಳು ನಿಂತಿರುವ ಕಡೆ ಹೋಗಿ ಅವಳಿಗೆ ಕಾಣದಂತೆ ಇನ್ನೊಂದು ಮರದ ಹತ್ತಿರ ನಿಂತು ಮಧು ನೋಡುತ್ತಿರುವ ದೃಶ್ಯವನ್ನೇ ನೋಡುತ್ತಾ ನಿಂತ. ನನ್ನ ಕ್ಷಮಿಸು ಆಕರ್ಷ್, ನಾನೆಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಸಮು ಮತ್ತು ಚೀರುನ ನಾನೇ ದೂರ ಮಾಡ್ಕೊಂಡ್ಬಿಟ್ಟೆ, ನಿನ್ನಿಂದಲೂ ದೂರ ಮಾಡಿಬಿಟ್ಟೆ. ಇಷ್ಟು ದಿನ ಇದೇ ಗಿಲ್ಟ್ ಮನಸ್ಸಲ್ಲಿದ್ದಕ್ಕೆ ನಿನಗೆ ನಾನು ತಕ್ಕವಳಲ್ಲ ಎಂದುಕೊಂಡು ನಿನ್ನಿಂದಲೂ ದೂರ ಆಗೋ ಪ್ರಯತ್ನ ಮಾಡ್ತಿದ್ದೆ. ನಿನ್ನ ಮಧು ಫ್ರೆಂಡ್ಶಿಪ್ ಕೂಡ ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ. ಮಧು ಇದ್ದಿದ್ದಕ್ಕೆ ಎಲ್ಲ ಸರಿ ಹೋಯ್ತು, ನಿನ್ನೆ ಎಲ್ಲವೂ ಅರ್ಥ ಆಯಿತು. ನಿಂಗೆಲ್ಲ ಅರ್ಥ ಆಯ್ತಲ್ಲ, ಅಷ್ಟು ಸಾಕು ನನಗೆ. ಪ್ರೀತಿ ಅಂದ್ರೇ ನಂಬಿಕೆ. ಆಗಿದ್ದೆಲ್ಲ ಆಗಿ ಹೋಯ್ತು, ಇನ್ಯಾವತ್ತೂ ನಾನು ದೂರ ಮಾಡಲ್ಲ ಅಂತ ಪ್ರಾಮಿಸ್ ಮಾಡು ಎಂದು ಚಿಕ್ಕ ಮಕ್ಕಳ ಥರ ಆಕರ್ಷ್ ಕೇಳಿದಾಗ, ನೀನು ಇನ್ನೂ ಸ್ಕೂಲ್ನಲ್ಲಿ ಕೇಳೋ ಹಾಗೆ ಕೇಳ್ತೀಯಲ್ಲೋ ಪ್ರಾಮಿಸ್ ಅಂತ. ಹ್ಞೂ ಕಣೋ ಪ್ರಾಮಿಸ್ ಎಂದು ಅವನ ಕೈ ಮೇಲೆ ತನ್ನ ಕೈ ಇಟ್ಟು, ನಡಿ ಮಧುಗೆ ಥ್ಯಾಂಕ್ಸ್ ಹೇಳೋಣ ಎಂದು ಮಧು ಹತ್ತಿರ ಬಂದರು. ಇದನ್ನೆಲ್ಲ ನೋಡುತ್ತಿದ್ದ ಸೂರ್ಯನಿಗೆ ತಲೆಬುಡ ಏನೂ ಅರ್ಥವಾಗದಿದ್ದರೂ ಮಧು ಮತ್ತು ಆಕರ್ಷ್ ಲವರ್ಸ್ ಅಲ್ಲ, ಇಬ್ಬರು ಫ್ರೆಂಡ್ಸ್ ಅನ್ನೋದು ಸರಿಯಾಗಿ ಅರ್ಥವಾಯಿತು. ಈಗ ಅವನ ಪ್ರೀತಿಗೆ ಯಾವ ಅಡೆತಡೆಗಳಿರಲಿಲ್ಲ. ಇಷ್ಟು ದಿನ ಅವನ ಮನಸ್ಸಿನಲ್ಲಿ ಕೊರೆಯುತ್ತಿದ್ದ ವಿಷಯ ಇತ್ಯರ್ಥವಾಗಿತ್ತು. ಇನ್ಮುಂದೆ ಮಧು ನನ್ನವಳು ಮಾತ್ರವೆಂದುಕೊಂಡ. ಇತ್ತ ಪ್ರೀತಿ ಮತ್ತು ಆಕರ್ಷ್ ಮಧು ಬಳಿ ಬಂದು ಥ್ಯಾಂಕ್ಸ್ ಹೇಳಿದರು. ಥ್ಯಾಂಕ್ಸ್ ಎಲ್ಲ ಬೇಡ, ನಿಮ್ಮಿಬ್ಬರ ಮಧ್ಯೆ ನಾನೊಬ್ಳು ಇದ್ದೀನಿ ಅನ್ನೋದು ಮಾತ್ರ ಮರಿಬೇಡಿ. ಅಲ್ಲ ಕಣೋ ಆಕರ್ಷ್, ನಿಮಗೆ ಪ್ರೀತಿ ಅಕ್ಕನ ನಂಬರ್ ಹೆಂಗೋ ಸಿಕ್ತು, ನಾನಂತೂ ಕೊಟ್ಟಿಲ್ಲ. ನಿನ್ನೆಯಿಂದ ಅವಳ ತಲೆಯಲ್ಲಿ ಈ ವಿಷಯ ಕೊರಿಯುತ್ತಿತ್ತು. ಹೆಂಗೋ ತಗೊಂಡೆ ಬಿಡಮ್ಮ, ನೀನು ಊರಿಗೊಬ್ಳೇ ಪದ್ಮಾವತಿ ಅಂದ್ಕೊಂಡಿದ್ರೆ ಹೆಂಗೆ? ಹೇಳೋ ಪ್ಲೀಸ್ ಕಣೋ. ಹೌದು ಆಕರ್ಷ್ ಹೇಳು, ನಾನು ಕೂಡ ಮೊನ್ನೆ ಮೆಸೇಜ್ನಲ್ಲಿ ಕೇಳಿದರೆ ಹೇಳಲೇ ಇಲ್ಲ ನೀನು ಎಂದು ಪ್ರೀತಿ ಅಂದಾಗ, ಅದು ಎಂದು ನಡೆದ ವಿಷಯ ಹೇಳಿ, ಹೆಂಗೆ ನಾನು ಆ ಸೂರ್ಯ ತಾನೇ ದೊಡ್ಡ ಹೀರೋ ಅಂದ್ಕೊಂಡ್ಬಿಟ್ಟಿದ್ದಾನೆ, ಆದರೆ ನಾನು ಹೀರೋ ಕಬಾಬ್ ಎಂದು ಡೈಲಾಗ್ ಹೊಡೆದ. ಅಯ್ಯೋ ನನ್ನ ಮಗನಿ, ಇಷ್ಟೆಲ್ಲ ಮಾಡಿದ್ಯಾ ಅವತ್ತು? ಸೂರ್ಯ, ಮಧು ಬಂದಮೇಲೆ ನಿನ್ನ ಬ್ರೇನ್ ಕೆಲಸ ಮಾಡೋದೇ ನಿಂತ್ಬಿಟ್ಟಿದೆ ಕಣೋ, ಹುಷಾರು ಎಂದು ತನ್ನಲ್ಲೇ ಹೇಳಿಕೊಂಡ ಸೂರ್ಯ. ಮಧು, ಸೂಪರ್ ಕಣೋ, ಆ ನನ್ನ ಮಗನಿಗೆ ಸರಿಯಾಗಿ ಪಾಠ ಕಲಿಸಿದೆ. ಇವತ್ತೇನಾಯ್ತು ಗೊತ್ತಾ ಎಂದು ಸ್ಟೇಜ್ ಹತ್ರ ಆಗಿರೋದೆಲ್ಲ ಹೇಳಿದಾಗ ಪ್ರೀತಿ ಮಾತ್ರ, ಮಧು ಈ ವಿಷಯ ಅಪ್ಪಿತಪ್ಪಿನೂ ಸಿಂಧು ಮುಂದೆ ಹೇಳಬೇಡ, ಉರ್ಕೊಂಡು ಬಿಡ್ತಾಳೆ ಎಂದಳು. ಅಲ್ವೇ ಮಧು, ಅವ್ನು ನೋಡೋಕೆ ಮಾತ್ರ ಚೆನ್ನಾಗಿದ್ದಾನೆ, ಆದರೆ ಅವನ ಚಾಯ್ಸ್ ಇಷ್ಟೊಂದು ಖರಾಬ್ ಆಗಿದೆ ಅಂತ ಗೊತ್ತಿರಲಿಲ್ಲ ಕಣೆ. ಹೋಗಿ ಹೋಗಿ ನಿನ್ನ ಹಿಂದೆ ಬಿದ್ದಿದ್ದಾನೆ. ಹೇಯ್ ಯಾಕೋ, ನನಗೇನೋ ಆಗಿದೆ? ಕಮ್ಮಿ ಇಲ್ಲ ಕಣೆ, ಎಲ್ಲ ಹೆಚ್ಚಾಗಿದೆ, ಹೈಟ್ ಒಂದು ಬಿಟ್ಟು. ನೋಡು, ಹೀಗೆಲ್ಲ ಅಂದರೆ ಸರಿ ಇರಲ್ಲ. ಒಂದೇ ಕಣ್ಣಲ್ಲಿ ಅಳಬೇಡ ಕಣೆ, ನೋಡೋಕ್ಕಾಗಲ್ಲ ಎಂದು ಆಕರ್ಷ್ ಇನ್ನೂ ರೇಗಿಸಿದಾಗ ಪ್ರೀತಿ ಮಧುಳ ಪರವಾಗಿ ಮಾತನಾಡಿ ಇಬ್ಬರನ್ನು ಸುಮ್ಮನಾಗಿಸಿದಳು. ಸರಿ, ಈಗೆಲ್ಲ ಸರಿ ಆಯ್ತಲ್ಲ, ನಡೀರಿ ಎಲ್ಲಾದರೂ ಹೊರಗೆ ಲಂಚ್ ಮಾಡೋಣವಾ, ಪಾರ್ಟಿ ನಂದು ಎಂದು ಆಕರ್ಷ್ ಹೇಳಿದಾಗ, ಅಯ್ಯೋ ಬೇಡಪ್ಪ, ನೀವೀಗ ತಾನೇ ಸರಿ ಹೋಗಿದ್ದೀರಿ,
ಯು ನೀಡ್ ಸಮ್ ಸ್ಪೇಸ್, ಯು ಗೈಸ್ ಕ್ಯಾರಿ ಆನ್. ನಾನು ಕಾಲೇಜ್ನಲ್ಲೇ ಮಾಡ್ತೀನಿ ಎಂದು ಹೇಳಿ ಅವರನ್ನು ಒತ್ತಾಯ ಮಾಡಿ ಕಳಿಸಿ ಅವರು ಹೋಗುವುದನ್ನೇ ನಿಂತು ನೋಡುತ್ತಿದ್ದಳು, ಇವರು ಹೀಗೇ ಇರಲಿ ಎಂದು ಆಶಿಸುತ್ತಾ. ಅಲ್ಲಿಯವರೆಗೂ ಅವರನ್ನೇ ನೋಡುತ್ತಿದ್ದ ಸೂರ್ಯ ಅವರಿಬ್ಬರು ಹೋದ್ಮೇಲೆ ಅವಳಿರುವಲ್ಲಿಗೆ ಬಂದು ಅವಳ ಹಿಂದೆ ನಿಂತು ಗಂಟಲು ಸರಿಪಡಿಸಿಕೊಂಡ. ಮಧು ತಿರುಗಿ ನೋಡಿ ಬೆಚ್ಚಿ ಬಿದ್ದಳು. ಅಲ್ಲೇ ಒಂದ್ ಕಡೆ ಒಳ್ಳೆ ಹುಡುಗಿ ಥರ ಕೂತ್ಕೊಂಡಿರು, ಪ್ರೋಗ್ರಾಮ್ ಮುಗಿಯೋವರೆಗೂ ಅಂತ ಹೇಳಿದ್ದೆ ತಾನೆ. ಗೂಬೆ, ಇಲ್ಲೇನೇ ಮಾಡ್ತಾ ಇದೀಯಾ? ಅಲ್ಲಿ ಅವರಿಬ್ರು ಲವರ್ಸ್ ಮಾತಾಡ್ತಾ ಇದ್ರೆ ನಿಂದೇನೆ ಅವ್ರ ಮಧ್ಯ ಕದ್ದು ಮುಚ್ಚಿ ನೋಡೋದು? ಚೀಚಿ, ಗಲೀಜ್ ಹುಡುಗಿ ಎಂದ. ಮುಂದುವರಿಯುವುದು. ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕೆಲವರು ಬರೀ ಕತೆ ಕೇಳಿ ಹೋಗ್ತಿದ್ದೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. ಪ್ಲೀಸ್ ಈ ಕತೆಗೋಸ್ಕರನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಖುಷಿ.